Okay, before going to the third shloka, yesterday we had left where that Akshayani Sainyas we had. And how many Akshayani Sainyas, you know, particularly ದುರ್ಯೋಧನಂಗೆ ಎಷ್ಟು ಅಕ್ಷೋಹಿಣಿ ಸೈನ್ಯಗಳು ಸಿಕ್ಕಿತ್ತು, ಮತ್ತೆ ಪಾಂಡವರಿಗೆ ಎಷ್ಟು ಸಿಕ್ಕಿತ್ತು ಅನ್ನೋದನ್ನ ನೋಡೋಣ. ಸೊ ದುರ್ಯೋಧನನಿಗೆ ಒಟ್ಟು 11 ಅಕ್ಷೋಹಿಣಿ ಸೈನ್ಯಗಳು ಸಿಕ್ಕಿರುತ್ತೆ, ಆದ್ರೆ ಪಾಂಡವರಿಗೆ ಕೇವಲ 7 ಸಿಕ್ಕಿರುತ್ತೆ. ಸೊ ಟೋಟಲಿ 18 ಅಕ್ಷೋಹಿಣಿ ಸೈನ್ಯಗಳು. ಸೊ ಯಾಕೆ ಅಷ್ಟು ಸಿಗುತ್ತೆ ಅದ್ರದ್ದು ಬೇರೆ ಕಥೆನೇ ಇದೆ, ಅದು ಸದ್ಯಕ್ಕೆ ಬೇಡ. We will go to the third shloka. I think Chandana, you can recite the third shloka for us. Yeah. Om Shri Paramatmane Namaha. Atha Pratamodhyayah Arjuna Vishada Yogaha. Pashyetam Panduputranam Acharya Mahatim Chamum Vyudham Drupada Rupena Drudam Drupada Putrena Tava Shishyena Dhimata. Thank you. So here, as it says, Pashyatam Panduputranam Acharya. See, in the second shloka itself, we saw how Duryodhana is addressing his guru. Alva. So illu adane continue ಮಾಡ್ತಾನೆ, ಆ ಒಂದು ಏನಂತಾರೆ head weight of being a raja, and with that all that evil things in his heart, he tells them, see, ನೋಡಿ ನಿಮ್ಮ ಪಾಂಡು ಪುತ್ರರನ್ನ ಆಚಾರ್ಯರೇ ಹೇಗೆ ಒಂದು ಮಹಾನ್ ಸೇನೆಯನ್ನ ಎಷ್ಟು ಚೆನ್ನಾಗಿ ಅವರು ಒಂದು ವ್ಯೂಹವನ್ನ ರಚಿಸಿದ್ದಾರೆ ನೋಡಿ, ಹೇಗೆ ಅವ್ರು ರಚಿಸಿದ್ದಾರೆ. See, again, here he shouldn't be walking to his guru. He should be walking towards the Senadipati. Right? Anything in the Sena, he has to question the Senadipati, okay? Not the guru, who is also a part of battle. That is different. But ಇಲ್ಲಿ ಕೌರವರ ಸೇನಾಧಿಪತಿ ಬಂದು ಭೀಷ್ಮ, ಹಾಗೆ ಪಾಂಡವರ ಸೇನಾಧಿಪತಿ ಬಂದು ದ್ರುಪದ ಪುತ್ರ. That is what he is. That is ದೃಷ್ಟದ್ಯುಮ್ನ. So ಯಾಕೆ ಅವನು ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಃ. Look at your ಶಿಷ್ಯ only, his ability, his intelligence, ಅವನ ಬುದ್ಧಿವಂತಿಕೆಯಿಂದ ರಚಿಸಿರುವಂತ ವ್ಯೂಹ ಇದು ನೋಡಿ. ನಿಮ್ಮ ಶಿಷ್ಯ ಅಲ್ವಾ, ನೀವು ಪಾಂಡವರ ಗುರು ಅಂತ indirect ಆಗಿ he is poking the guru. Why he does that? There is a reason. So he doesn't go to, as I told you, he will not go to Bhishma, because he feels that this guru, meaning who has thought that ದ್ರೋಣಾಚಾರ್ಯ ಯಾರು ಹೇಳ್ಕೊಟ್ಟಿದ್ದಾರೆ ವಿದ್ಯೆನ, ಅವ್ರು ಯಾವಾಗ್ಲೂ ಪಾಂಡವರ ಪರನೇ ಇದ್ರು. ಹಾಗಾಗಿ ಒಂದು ಇದರಿಂದ, ಒಂದು ಸಿಟ್ಟಿನಿಂದ, ಕೋಪದಿಂದ ದ್ರೋಣಾಚಾರ್ಯರನ್ನ ಚುಚ್ತಾನೆ. ಪಾಂಡವರ ಸೇನಾಧಿಪತಿ ದೃಷ್ಟದ್ಯುಮ್ನ, ಅವನು ಹೇಗೆ ಪಾಂಡವರ ಸೇನಾಧಿಪತಿ ಆಗ್ತಾನೆ? ಅವನು ದ್ರುಪದನ ಪುತ್ರ. ಸೊ ದ್ರುಪದ ಅಂಡ್ ದ್ರೋಣ, ಅಗೇನ್ ದ್ರೋಣಾಚಾರ್ಯರು ಯಾಕೆ ಕೌರವರ ಕಡೆಗೆ ಬರ್ತಾರೆ ಅನ್ನೋದಕ್ಕೆ ಇದು ಒಂದು ಸ್ಮಾಲ್ ಸ್ಟೋರಿ ಆಲ್ಸೋ ಯು ಹ್ಯಾವ್, ಅಂಡ್ ಹೌ ಹಿ ಬಿಕಮ್ಸ್ ಪಾಂಡವರ ಮತ್ತೆ ಕೌರವರ ಗುರು ಆಲ್ಸೋ. ದರ್ ಇಸ್ ಅ ಸ್ಮಾಲ್ ಸ್ಟೋರಿ. Drupada, that is Drushtadumna's father, and Drona, they were childhood friends. So with this ಸಲಿಗೆ ಏನಾಗತ್ತೆ, ಮುಂದೆ ಬೆಳೆದು ದೊಡ್ಡವರಾದ್ಮೇಲೆ ದ್ರುಪದ obviously ದ್ರುಪದ ಇದ್ರದ್ದು ರಾಜ ಆಗಿ ಅವನು he will become the ರಾಜ. ದ್ರೋಣಾಚಾರ್ಯರು ಪಾಪ ತುಂಬಾ ಬಡ ಬ್ರಾಹ್ಮಣರಾಗಿರ್ತಾರೆ. ಅವರಿಗೆ ಅವ್ರ ಮಗನಿಗೆ ಹಾಲು ಕುಡ್ಸಕ್ಕೆ ಸಹ ತುಂಬಾ ಕಷ್ಟ ಇರತ್ತೆ. ಒಂದ್ ಹಸು ಬೇಕು ಅಂತ ಈ ಸಲಿಗೆಯಿಂದ ಹೋಗಿ ಕೇಳ್ತಾನೆ ಯಾರನ್ನ, ದ್ರುಪದನ್ನ. ಬಟ್ ದ್ರುಪದ, when he becomes ರಾಜ, when he is the ರಾಜ, when he is the king, he says, ನೀನ್ ಏನು ಚೈಲ್ಡ್ಹುಡ್ ಅಂದ್ರೆ ಒಂದು ನಮ್ಮ ಒಂದು ಬಾಲ್ಯ ಸ್ನೇಹದ ಸಲಿಗೆಯಿಂದ ಬಂದ್ ಕೇಳ್ತಾ ಇದೆಯಲ್ಲ, ನೀನೆಲ್ಲಿ ನಾನೆಲ್ಲಿ, ನಿನಗೆ ಡಿಫ್ರೆನ್ಸ್ ಗೊತ್ತಾಗಲ್ವಾ? You are just a very poor Brahmin fellow and I am the king.
ಓಕೆ, ದಟ್ಸ್ ವಾಟ್ ಹಿ ಸೇಸ್. ಅಂಡ್ ಇದು ತುಂಬಾ ಬೇಜಾರ್ ತಂದ್ಬಿಡುತ್ತೆ ದ್ರೋಣಾಚಾರ್ಯರಿಗೆ. ಹಿಂಗ್ ಅಂದ್ಬಿಟ್ನಲ್ಲ, ಇವ್ ನನ್ ಬಾಲ್ಯ ಸ್ನೇಹಿತ ಅಲ್ವಾ, ನನ್ನ ಹತ್ರ ಐ ಆಮ್ ನಾಟ್ ಅಪ್ ಟು ಹಿಸ್ ಮಾರ್ಕ್, ನಾನು ಅವನ ಸಮನಾಗಿ ಇಲ್ವಲ್ಲ, ಅದಕ್ಕೋಸ್ಕರ ಹಿಂಗ್ ಮಾಡಿದಾನೆ ಅಂತ ತುಂಬಾ ಮನ್ಸಲ್ಲಿ ಆ ಬೇಜಾರ್ ಇಟ್ಕೊಂಡು ಅವ್ರ ಏನ್ ಮಾಡ್ತಾರೆ, ಕೌರವರು ಮತ್ತು ಪಾಂಡವರ ಗುರುವಾಗಿ ಸೇರ್ಕೋತಾರೆ. ಅಲ್ಲಿ ಅವರು ತುಂಬಾ ಚೆನ್ನಾಗಿ ಅವರನ್ನ ನೋಡ್ಕೋತಾರೆ, ಹಾಗೂ ಅವ್ರ ವಿದ್ಯೆಯನ್ನು ತುಂಬಾ ಚೆನ್ನಾಗಿ ಧಾರೆ ಎರಿತಾರೆ ಅವರಿಗೆ. ಸೊ ಹೀಗೆ ಕೌರವರು ಮತ್ತು ಪಾಂಡವರಿಗೆ ಇವರು ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಾದ್ಮೇಲೆ ಪಾಂಡವರಿಗೆ ಹೇಳ್ತಾರೆ ಗುರುಗಳು. ವೆರಿ ಮಚ್ ಅವೇರ್ ದಟ್ ದ್ರೋಣಾಚಾರ್ಯರಿಗೆ ಪಾಂಡವಸ್ ಕ್ಯಾನ್ ಎಕ್ಸೆಲ್ ಕೌರವಸ್ ಅನ್ನೋದು ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಗುರು ಗೊತ್ತಿರಲ್ವಾ ಯಾವ ಶಿಷ್ಯ ಎಂತವನು ಅಂತ. ದಟ್ ಇಸ್ ವೆರಿ ಮಚ್ ಎವಿಡೆಂಟ್ ಅಲ್ವಾ. ಸೊ ಗುರು ಸೇರ್ಸ್ ಪಾಂಡವರಿಗೆ ಕೌರವರಿಗೆ ಎಲ್ಲರಿಗೂ ವಿದ್ಯೆ ಕಲ್ಸಾದ್ಮೇಲೆ ಪಾಂಡವರಿಗೆ ಹೇಳ್ತಾರೆ, ಹೋಗಿ ದ್ರುಪದನನ್ನ ಸೆರೆ ಹಿಡೀರಿ, ಅವನ ಒಂದು ರಾಜ್ಯನ ಇದ್ ಮಾಡ್ಕೊಳ್ಳಿ, ಆಕ್ರಮಣ ಮಾಡಿ ಅಂತ. ಆಕ್ರಮಣ ಮಾಡಿ ಅರ್ಧ ರಾಜ್ಯನ ದ್ರೋಣಾಚಾರ್ಯರು ತಗೊಂಡು ಹೇಳ್ತಾರೆ. ಆವಾಗ ಕೇಳ್ತಾರೆ ದ್ರುಪದಂಗೆ ಇವಾಗ ಅನ್ಸ್ತಾ ಇಲ್ವಾ ನಾನು ನೀನು ಸಮ ಅಂತ, ಇವಾಗ ನನ್ನ ಒಪ್ಕೋತೀಯ ನೀನು ನನ್ನ ಸ್ನೇಹಿತ ಅಂತ ಕೇಳ್ತಾರೆ. ಇದನ್ನ ದ್ರುಪದ ಮನ್ಸಲ್ಲಿ ತುಂಬಾ ಇಟ್ಕೊಂಡ್ಬಿಡ್ತಾನೆ. ಈ ಡಿಡ್ ದಿಸ್, ಇವ್ನ್ ಹಿಂಗ್ ಮಾಡ್ಬಿಟ್ನಲ್ಲ, ಅವ್ನ ಶಿಷ್ಯರ ಕೈಯಿಂದ ಈ ತರ ನನ್ನನ್ನ ಸೆರೆ ಹಿಡಿಸಿ ನನ್ನ ಅರ್ಧ ರಾಜ್ಯ ತಗೊಂಡು ನಾನು ನೀನು ಸಮ ಅಂತ ಹೇಳ್ಬಿಟ್ನಲ್ಲ ಅಂತ ದ್ರುಪದ ತುಂಬಾನೇ ಅದನ್ನ ತಲೆಗೆ ಹಾಕೊಂತಾನೆ. ಸೊ ಅದನ್ನ ತಲೆಗೆ ತಗೊಂಡು ಅವ್ನ್ ಏನ್ ಮಾಡ್ತಾನೆ, ಒಂದು ರಾಜಸಯೋಗ ಯಜ್ಞ ಮಾಡ್ಬಿಟ್ಟು ದ್ರೋಣಾಚಾರ್ಯರನ್ನ ಕೊಲ್ಲಬಲ್ಲಂತಹ ಮಗನನ್ನ ಪಡೀತಾನೆ. ಅವನೇ ದೃಷ್ಟದ್ಯುಮ್ನ. So again, Drishtadyumna is on the Pandava side because they are related. We all know that Draupadi is from Drupada Raja's kingdom. So they are related. Hangagi en ಮಾಡ್ತಾರೆ, he becomes the Senadipati of Pandavas and Bhishma is the Senadipati of the Kauravas. So here Drishtadyumna, again what Drupada does, he puts Drishtadyumna in Dronacharya's class only. ದ್ರೋಣಾಚಾರ್ಯರೇ ದೃಷ್ಟದ್ಯುಮ್ನಗೂ ಗುರುಗಳು. ಹಾಗಾಗಿ ಇಲ್ಲಿ ಕೇಳೋದು ಅವನು, ತವ ಶಿಷ್ಯೇಣ ಧೀಮತ, ನಿಮ್ಮ ಶಿಷ್ಯನ ಬುದ್ಧಿವಂತಿಕೆ ನೋಡಿದ್ರ, ನಿಮ್ ಶಿಷ್ಯನೇ ಅಲ್ವಾ, ಅವನ್ ಬುದ್ಧಿವಂತಿಕೆ ನೋಡಿ ಅಂತ ಹೇಳೋದು. ಅಂಡ್ ದ್ರೋಣಾಚಾರ್ಯ ಹಿಯರ್ ಅವ್ನಿಗೆ ಎಷ್ಟರ ಮಟ್ಟಿಗೆ ಯಾರು ದುರ್ಯೋಧನ, ಅವನು ಎಷ್ಟರ ಮಟ್ಟಿಗೆ ಅವನಿಗೆ ಈ ವ್ಯೂಹ, ಈ ರಚನೆ ಎಲ್ಲ ನೋಡ್ಬಿಟ್ಟು ಭಯ ಆಗಕ್ ಶುರುವಾಗಿರುತ್ತೆ ಅಂತರಂಗದಲ್ಲಿ. ಅಂತಂದ್ರೆ ಎಷ್ಟು ಚಿಕ್ಕವರು ಇದ್ರೂನು ರಣರಂಗದಲ್ಲಿ ಅವ್ರನ್ನೂ ನೇಮ್ ಮಾಡ್ತಾನೆ ಮುಂದೆ ಬರ್ತಾ. ಅವನಿಗ ಸೇನೆಯ ಒಂದು ನಿರ್ವಹಣೆ ಅಥವಾ ಅದರ ಒಂದು ರಚನೆಯನ್ನ ತಡ್ಕೊಳಕ್ ಆಗಲ್ಲ. ಜಸ್ಟ್ ದಿ 10% ಆಫ್ ವಾಟ್ ಇಟ್ ಇಸ್ ಶೋನ್ ದೇರ್. It is not even the complete 100% of what Pandavas had. ಸೊ ಹೀಗೆ ಅವನು ನಾನೇ ರಾಜ ಆಗ್ಬೇಕು ಅನ್ನೋ ಒಂದು ಹುಚ್ಚು ಆಸೆಯಲ್ಲಿ ಎಲ್ಲರ ಮೇಲೆ ದ್ವೇಷ ಕಟ್ಕೋತಾ ಇದ್ದಾನೆ. ಸ್ವಯಂ ಗುರುವಿನ ಮೇಲೂ ದ್ವೇಷ ಕಟ್ಕೋತಾನೆ ಅವನು, ಅಥವಾ ಸ್ವಯಂ ಗುರುಗೂ ಬೇಜಾರಾಗೋ ಹಾಗೆ ಮಾತಾಡ್ತಾನೆ ಅವನು. ಗುರು ಇಸ್ ಸಮ್ವನ್ ವಿತ್, ವಿ ಸಿ ದಟ್ ಗುರು ವಿತ್ ಆಲ್ ರೆಸ್ಪೆಕ್ಟ್. ಅದನ್ನೇ ಹೇಳಲ್ವಾ, ಲೋಟಸ್ ಫೀಟ್ ಅಂತೀವಿ ನಾವು ಗುರುಗಳಿಗೆ. ಆದ್ರೆ ಯೂಶಲಿ ದಿ ಲೋಟಸ್ ಫೀಟ್ ಇಸ್ ವೆರಿ ಡಿವೈನ್ ಅಂತ ನಾವು ವಿಷ್ಣುಗೂ ಲೋಟಸ್ ಫೀಟ್ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಗುರು ವಿಲ್ ನೆವರ್ ಲೀವ್ ಯುವರ್. ಗುರು ಕೈ ಬಿಡಲ್ಲ, ಭಗವಂತ ಕೈ ಬಿಟ್ರು ಗುರು ಕೈ ಬಿಡಲ್ಲ ಅಂತ ಮಾತ್ರ ಸತ್ಯವಾದ ಮಾತು. ಅದು ತಿಳಿದಿಲ್ಲ ಅಂತ ಅಲ್ಲ ದುರ್ಯೋಧನಿಗೆ, ತುಂಬಾ ಚೆನ್ನಾಗಿ ತಿಳಿದಿದೆ. ನಾನು ಮೊದಲೇ ಹೇಳ್ದಾಗೆ ಆತ ನಮ್ಮಲ್ಲಿರುವಂತಹ ದುಷ್ಟತನದ ಪರಾಕಾಷ್ಠೆ ಅಂತ. ಅಂದ್ರೆ ಹೌ ಮಚ್ ಈವಿಲ್ ಕ್ಯಾನ್ ಯು ಬಿ, ಎಷ್ಟು ಕೆಟ್ಟವನಾಗ್ಬೋದು ಒಬ್ಬ ಮನುಷ್ಯ ಅನ್ನೋದಕ್ಕೆ ನಿದರ್ಶನ ದುರ್ಯೋಧನ ಆಗ್ತಾನೆ. ಅವನು ಅಲ್ಲೂನು ನಿಷ್ಠುರ ಕಟ್ಕೋತಾನೆ ಗುರುಗಳು. ಅವನಿಗಷ್ಟು ಹೊಟ್ಟೆ ಕಿಚ್ಚು ಮತ್ತೆ ಕೋಪ ಎಲ್ಲ ಇವಕ್ಕೆ ನಮಗ್ ಸಿಕ್ಕಿಲ್ಲ. ಇಲ್ಲ ಅದೇ ಸರಿಗಿಲ್ಲ ಅಂತ ಹೆಚ್ಚಾಗಿ ನಾವು ಮಧ್ಯದಲ್ಲಿ ಯು ಆರ್ ನಾಟ್ ಆಡಿಬಲ್.
You said Well, that like Hotekichu, you said something like that, and after that you were not audible. okay. So Duryodhana basically exhibits all sort of human nature, and he is ಅವನು ದುಷ್ಟತನದ ಪರಾಕಾಷ್ಠೆಯನ್ನ ಮೆರಿತಾನೆ ಎಲ್ಲಾ ಕಡೆಗೂ, ದ ಬ್ಯಾಡ್ ಥಾಟ್ಸ್ ಅಂಡ್ ಎವ್ರಿಥಿಂಗ್. ಯಾಕಂದ್ರೆ ಈವನ್ ನಾವು ದಿನನಿತ್ಯದ, ಇಸ್ ಇಟ್ ಫೈನ್ ವಾಟ್ ಐ ಟೋಲ್ಡ್ ಯು, ವಾಟ್ ಯು ಆರ್ ಮಿಸ್ಸಿಂಗ್, ಯು ಗಾಟ್ ಇಟ್? ಓಕೆ, ಗ್ರೇಟ್. ಸೊ ಯಾಕೆ ಅಂದ್ರೆ ನಾವು ಕೂಡ ಪ್ರತಿನಿತ್ಯ ಇದನ್ನೇ ಮಾಡ್ತೀವಿ ಹೆಚ್ಚು ಕಡಿಮೆ. ನಮಗೆ ಯಾವ್ದಾದ್ರು ಒಂದ್ ವಸ್ತು ಪದಾರ್ಥ ಸಿಗ್ಲಿಲ್ಲ, ನಾವ್ ಅದನ್ನೇ ಬ್ಲೇಮ್ ಮಾಡೋದು ಬಿಟ್ರೆ, ನಮ್ಮಲ್ಲಿ ಯಾವ ಹುಡುಕಿದೆ, ನನಗ್ ಯಾಕೆ ಅದು ಸಿಗ್ಲಿಲ್ಲ, ನನಗ್ ಯಾಕೆ ಅದು ಬರ್ಲಿಲ್ಲ, ದಕ್ಲಿಲ್ಲ ಅನ್ನೋದನ್ನ ನಾವ್ ಯಾವತ್ತೂ ನೋಡಲ್ಲ. ನಾವ್ ಯಾವಾಗ್ಲೂ ಅದ್ ಯಾಕೆ ನನಗ್ ಸಿಗ್ಲಿಲ್ಲ ಅಂದ್ರೆ ಅದ್ ಚೆನ್ನಾಗಿರ್ಲಿಲ್ಲ, ಇಲ್ಲ ಅದಕ್ಕೆ ನಾನು ತುಂಬಾ ಶ್ರಮ ಪಡ್ಬೇಕಾಗಿತ್ತು, ಇಟ್ ವಾಸ್ ನಾಟ್ ವರ್ತ್ ಇಟ್ ಅಂತ ಹೇಳ್ಬಿಡ್ತೀವಿ ನಾವು. ಸುಲಭವಾಗಿ ವಿ ಯೂಸ್ ದಟ್ ಪದ, ಇಟ್ ವಾಸ್ ನಾಟ್ ವರ್ತ್ ಇಟ್. ಇಟ್ಸ್ ವೆರಿ ಈಸಿ ಟು ಯೂಸ್, ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೈ ಆಮ್ ಐ ನಾಟ್ ಗೆಟಿಂಗ್ ಇಟ್. ನನ್ ತಪ್ಪೇನಿತ್ತು? ನಮ್ಮನ್ನ ನಾವು ಪ್ರತಿನಿತ್ಯ ಮಲಗುವ ಮುನ್ನ, ಇವತ್ ಇಡೀ ದಿನ ನಾನ್ ಮಾಡಿದ್ರಲ್ಲಿ ವಾಟ್ ವಾಸ್ ರೈಟ್, ವಾಟ್ ವಾಸ್ ರಾಂಗ್, ಇಸ್ ದೇರ್ ಎನಿ ರೂಮ್ ಫಾರ್ ಇಂಪ್ರೂವ್ಮೆಂಟ್? ಸಿ, ಯು ಡೋಂಟ್ ಹ್ಯಾವ್ ಟು ಬಿ ಬೆಟರ್ ದೆನ್ ಎನಿಬಡಿ. ನಾವ್ ಯಾರಿಗಿಂತಲೂ ಬೆಟರ್ ಆಗ್ಬೇಕು, ಯಾರಿಗಿಂತಲೂ ಚೆನ್ನಾಗಿರ್ಬೇಕು, ಅಥವಾ ಅವ್ರಿಗಿಂತ ನಾವು ಸ್ವಲ್ಪ ಒಳ್ಳೆಯವ್ರಾಗೋಣ, ಸ್ವಲ್ಪ ಚೆನ್ನಾಗಾಗೋಣ ಅನ್ನೋ ಒಂದು ಮನೋಭಾವ ಬಿಟ್ಟು, ನಾವು ನೆನ್ನೆ ಹೇಗಿದ್ವಿ ಅದಕ್ಕಿಂತ ಸ್ವಲ್ಪ ಬೆಟರ್ ಇವತ್ತಾಗ್ಬೇಕು ಅನ್ನೋ ಒಂದು ಜ್ಞಾನವನ್ನ ನಾವು ಬೆಳೆಸ್ಕೋಬೇಕು. ಇವತ್ ಇಷ್ಟ್ರ ಮಟ್ಟಿಗೆ ನಾನಿದ್ದೀನಿ ಅಂದ್ರೆ ನಾಳೆ ಇನ್ನೊಂಚೂರು ಇಂಪ್ರೂವ್ಮೆಂಟ್. ನನ್ನಲ್ಲಿ ಇವತ್ ಏನ್ ಮಿಸ್ಟೇಕ್ಸ್ ಆಗಿದೆ, ಸ್ಮಾಲ್ ಥಿಂಗ್ಸ್, from the scratch, getting up late ಇರ್ಬೋದು, the way you get up, the way you address people early in the morning, ಎಲ್ಲವೂ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಎಲ್ಲವನ್ನು, we will be able to mellow down the Duryodhana or the bad things that we have inside ourselves. So in this shloka, how much ever skilled you are, ಎಷ್ಟಾದ್ರೂ ನಿಮ್ಮಲ್ಲಿ ಒಳ್ಳೆತನ, ಏನದು ಇದು ಸ್ಕಿಲ್ಸ್ ಅಂದ್ರೆ ಕೌಶಲ್ಯಗಳಿರ್ಲಿ ಅಥವಾ ಯಾವ್ದಾದ್ರೂ ವಿದ್ಯೆ ಇರ್ಲಿ, ಎನಿಥಿಂಗ್ ಯು ಟೇಕ್, you might have n number of good qualities, but if you have one bad quality, you'll be nowhere. So you should always be on a on a side where you're nurturing good qualities and skills. ಒಂದ್ ಕಡೆ ನನ್ನ ಹತ್ರ ಎಲ್ಲ ವಿದ್ಯೆ ಇದೆ, ಬಟ್ ನನ್ನಲ್ಲಿ ಹಂಚೋ ಬುದ್ಧಿ ಇಲ್ಲ ಅಂತಂದ್ರೆ ಏನ್ ಪ್ರಯೋಜನ? ನಾಲೆಡ್ಜ್ ಇಸ್ ನಾಟ್ ಟು ಸ್ಟೋರ್, ನಾಲೆಡ್ಜ್ ಇಸ್ ಟು ಡಿಸ್ಟ್ರಿಬ್ಯೂಟ್ or share rather. It's not something which you keep it to yourself. If you keep it to yourself, you will become like Duryodhana. Distribute knowledge, share what you know. You learn a lot of things when you just start sharing. ಅದಕ್ಕೆ ಅಲ್ವಾ ಹೇಳೋದು sharing is caring ಅಂತ. So that was the third shloka, and I think Chandu, we can take the fourth one. अत्र शूरा महेश्वासः भीमार्जुनसमायुधि युयुधानो विराटश्च द्रुपदश्च महारथः. So here again he says, ಇಲ್ಲಿ ಎಲ್ಲರೂ ವೀರರಿದ್ದಾರೆ, ಎಲ್ಲರೂ ವೀರರು ಮತ್ತೆ ಪರಿಣಿತರು, ಅಷ್ಟು ಒಳ್ಳೊಳ್ಳೆ ಬಿಲ್ಲುಗಾರರಿದ್ದಾರೆ, ಎಲ್ಲರೂ ಭೀಮಾರ್ಜುನರಿಗೆ ಸಾಟಿ ಆದವರು, ಮತ್ತೆ ಸತ್ಯಕಿ, ವಿರಾಟ ಮತ್ತು ದ್ರುಪದ ಕೂಡ ಅವ್ರ 3 ಜನದ ಹೆಸರುಗಳನ್ನು ತಗೋತಾರೆ. Here he is telling, he is not looking at his side of the battlefield, he is only looking on the other side. ನಾವು ಹಂಗೆ ಅಲ್ವಾ, ಯಾವಾಗ್ಲೂ ನಮ್ ಕಡೆ ಏನಿದೆ ಅಂತ ನೋಡಲ್ಲ, ಅಲ್ಲಿ ಏನಿದೆ, ಬೇರೆಯವ್ರ ಕಡೆ ಏನಿದೆ ಅದೇ ಜಾಸ್ತಿ ಇಂಪಾರ್ಟೆಂಟ್ ನಮ್ಗೆ. ಎದುರುಗಡೆ ಮನೇಲಿ ಏನಿದೆ ಅದೇ ಮುಖ್ಯ, ನಮ್ ಮನೇಲಿ ಏನಿದೆ ಅನ್ನೋದು ಯಾವತ್ತೂ ಮುಖ್ಯ ಆಗ್ಲೇ ಇಲ್ಲ ನಮ್ಗೆ. ಅದ್ ಮುಖ್ಯ ಆಗಿದ್ದಿದ್ರೆ probably we would have been better human beings. ಸೊ ಎದುರುಗಡೆ ನೋಡ್ತಾ ಹೇಳ್ತಾನೆ, ಅವ್ರಿಗೆ ಎಲ್ಲರೂ ನೋಡಿ they are all equivalent to Bhima and Arjuna. See, ದುರ್ಯೋಧನನಿಗೆ ತುಂಬಾ ಅಂದ್ರೆ ತುಂಬಾ ಹೆದರಿಕೆ ಇದ್ದಿದ್ದು ಭೀಮ ಮತ್ತೆ ಅರ್ಜುನರ ಒಂದು ಸ್ಟ್ರೆಂತ್ ಮೇಲೆ.
nobody else. He did not count ಧರ್ಮರಾಯನ ಅವ್ನು ಕೌಂಟಿಗೆ ಇಟ್ಕೊಳ್ಳಿಲ್ಲ. ನಕುಲ ಸಹದೇವ, he never ever thought they were somewhere equal to him ಅಲ್ಲ, ಈಕ್ವಲ್ ಅಲ್ಲ, ಕೆಳಗೂ ಅಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಅವನು ಅವ್ರನ್ನ ಟ್ರೀಟ್ ಮಾಡಿದ್ದು ಅಥವಾ ಅವನು ಅವ್ರನ್ನ ನೋಡಿದ್ದು. ಆದ್ರೆ ಭೀಮ ಮತ್ತೆ ಅರ್ಜುನರು ಅವನಿಗೆ ಯಾವಾಗ್ಲೂ ದೇ ಆರ್ ಈಕ್ವಲ್ ಅನ್ನೋದು ನನಗೆ ಸಮ ಅಥವಾ ಹೆಚ್ಚು ಕಡಿಮೆ ಅವನ ಪ್ರಕಾರ ಅವನಿಗಿಂತ ಹೆಚ್ಚೇ ಇತ್ತು ಅವನ ಮನಸ್ಥಿತಿಯ ಪ್ರಕಾರ. ಸೊ ಇಲ್ಲಿ ಎಲ್ಲರನ್ನೂ ಒಂದು ಕಂಪೇರ್ ಮಾಡೋದೇ ಭೀಮಾರ್ಜುನ. ಸೊ ಅಗೇನ್ ಹಿ ಸೇಸ್ ಸಾತ್ಯಕಿ ಮತ್ತೆ ವಿರಾಟ ಮತ್ತೆ ದ್ರುಪದ ಕೂಡ ಇದ್ದಾರೆ. ಅವರು ಕೂಡ ತುಂಬಾ ಹಿರಿಯ ಬಿಲ್ಲುಗಾರರು, ಅವರು ತುಂಬಾ ನಿಪುಣರು, ಎಲ್ಲಾ ತರಹದ ಒಂದು ಸೇನೆಯ ವ್ಯವಸ್ಥೆಯಲ್ಲಾಗಿರ್ಬೋದು, ಯುದ್ಧದಲ್ಲಿ ತುಂಬಾ ಪರಿಣಿತಿಯನ್ನ ಹೊಂದವರು ಅಂತ ಹೇಳ್ತಾರೆ. ಇದು ಹೆಂಗೆ ಅಂತಂದ್ರೆ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಈ ಕಂಸನಿಗೆ ಯಾವಾಗ್ಲೂ ತನ್ನ ತಂಗಿಯ ಮಗುನೆ ಬಂದು ನನ್ನ ಸಾಯಿಸೋದು ಅನ್ನೋದು he gets dreams ಅಲ್ವಾ, ಯಾವಾಗ್ಲೂ ಕನ್ಸಲ್ಲಿ ಬೀಳ್ತಾನೇ ಇರುತ್ತೆ ಅವನ್ಗೆ. ಯಾಕೆ ಬೀಳ್ತಾ ಇರುತ್ತೆ? ಔಟ್ ಆಫ್ ಫಿಯರ್. ಅದೇ ತರ ದುರ್ಯೋಧನನಿಗೆ ಬೇರೆ ಏನೂ ಕಾಣಿಸ್ತಾ ಇಲ್ಲ, ಅವ್ರಿಬ್ರೇ ಕಾಣಿಸ್ತಾ ಇದೆ. ಅವ್ರಿಬ್ರಿಂದಾನೇ ಏನೋ ಆಗುತ್ತೆ, ಏನೋ ಮಾಡ್ತಾರೆ. ಅಂದ್ರೆ ಎವ್ರಿಬಡಿ ಇಸ್ ಲುಕಿಂಗ್ ಲೈಕ್ ದೆಮ್ ಫಾರ್ ಹಿಮ್. ಇಟ್ಸ್ ನಾಟ್ ಜಸ್ಟ್ ಇಬ್ರೇ ಅಲ್ಲ ಭೀಮಾರ್ಜುನ, ಎಲ್ಲರೂ ಹಂಗೆ ಕಾಣಿಸ್ತಾ ಇದೆ. He's saying Samayuji. They're all equal in the battlefield. See, even Drupadascha, Virata, ಎಲ್ಲರೂ ಈಕ್ವಲ್ ಆಗಿ ಕಾಣಿಸ್ತಿದ್ದಾರೆ. ಎಲ್ಲರೂ they are equal to Bhima and Arjuna. See there ಅನ್ನೋದೇ ಅವನ ತಲೆಯಲ್ಲಿ ಇರೋದು. ಎಲ್ಲರನ್ನು ಅದಕ್ಕೆ ಹೋಲಿಸಿ ಮತ್ತೆ ಅವನು ಹೇಳ್ತಾನೆ, the way of saying they're all great ಬಿಲ್ಲುಗಾರರು. ಸೊ ಆವಾಗ ಆ ಕಾಲಕ್ಕೆ ಒನ್ ಆಫ್ ದಿ ಗ್ರೇಟ್, even why he says Bhimarjuna is one more reason is ಗಾಂಡೀವ ವಾಸ್ ದಿ ಗ್ರೇಟೆಸ್ಟ್ ಬಿಲ್ಲು. ಆವಾಗ ಇದ್ದಿದ್ದು ಒಂದು ದೊಡ್ಡದೊಂದು ಬಿಲ್ಲು ಅಂತಂದ್ರೆ ಅದು ಗಾಂಡೀವ ಅಂತ ಹೇಳ್ತಾರೆ. ಆ ಬಿಲ್ಲನ್ನ ಶ್ರೀಕೃಷ್ಣ ಬಿಟ್ರೆ ಅರ್ಜುನ ಮತ್ತೆ ಭೀಮ ಮಾತ್ರನೇ ಎತ್ತಕ್ ಆಗ್ತಾ ಇದ್ದಿದ್ದು ಅಥವಾ ಯೂಸ್ ಮಾಡಕ್ ಆಗ್ತಾ ಇತ್ತು. ಸೊ ಅದು ಫಿಯರ್ ಇದೆ ಅವ್ನಿಗೆ. ಅವ್ರಿಬ್ರು ಅದನ್ನೇ ಶ್ರೀಕೃಷ್ಣ ಮಾಡಿದ್ದನ್ನೇ ಮಾಡ್ತಾನೆ ಅಂದ್ರೆ ದೇ ಮಸ್ಟ್ ಬಿ ರಿಯಲಿ ಈಕ್ವಲ್ ಅನ್ನೋದು ಅವನ ತಲೆ ತುಂಬಾ ಕೂತ್ಬಿಟ್ಟಿರುತ್ತೆ. ಇಲ್ಲಿ ಅವನ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಬೋದು. ಸತ್ಯಕಿ, ವಿರಾಟ ಮತ್ತೆ ದ್ರುಪದನಂತಹ ಮಹಾರಥರು ಕೂಡ ಪಾಂಡವನ ಸೇನೆಯಲ್ಲಿದ್ದಾರೆ. 3 ಜನರು ದೇ ಆರ್ ವೆರಿ ಸ್ಟ್ರಾಂಗ್ ಅನ್ನೋದು ಅವನಿಗೆ ತುಂಬಾನೇ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಆಕ್ಚುಲಿ ಅವ್ರು 3 ಜನ ಮನ್ಸ್ ಮಾಡಿದ್ರೆ ನನ್ ಕಡೆ ಬರ್ಬೋದಿತ್ತಲ್ವಾ ಅನ್ನೋದು ಅವನ ತಲೆಯಲ್ಲಿದೆ. ಯಾಕೆ ಅಂತಂದ್ರೆ ಇವ್ರ ಕಡೆನೆ ಬರ್ಬೇಕಾಗಿತ್ತು, ಆದ್ರೆ ಕೆಲವು ಕಾರಣಗಳಿಂದ ಅವ್ರು ಆ ಕಡೆ ಇರ್ತಾರೆ. ಏನ್ ಆ ಕಾರಣಗಳಿಂದ ನೋಡೋಣ. ಮೊದಲನೇದಾಗಿ ಜರಾಸಂಧನಿಂದಾಗಿ ಇವ್ರು 3 ಜನ ಆ ಕಡೆ ಹೋದ್ರು ಅಂತ ಹೇಳ್ತಾರೆ. ರಾಜ್ಯನ ಅರ್ಧ ಕಿತ್ಕೊಂಡು, ದ್ರುಪದನ್ ವಿಷಯದಲ್ಲೇ ಆದ್ರೂನು ರಾಜ್ಯನ ಅರ್ಧ ಕಿತ್ಕೊಂಡಿರ್ತಾರಲ್ವಾ ಪಾಂಡವರು, ದ್ರೋಣಾಚಾರ್ಯರಿಗೆ ಕೊಡ್ತಾರಲ್ವಾ ಇನಿಷಿಯಲಿ ವೆನ್ ಐ ಟೋಲ್ಡ್ ಯು, ಕರೆಕ್ಟ್ ಅಲ್ವಾ? ಸೊ ಹಂಗ್ ಮಾಡಿ ಅರ್ಧ ರಾಜ್ಯ ಕಿತ್ಕೊಂಡು ಅವ್ರ ಗುರುಗಳಿಗೆ ಕೊಟ್ರು ದ್ರುಪದನ್ ಏನಾಗಿದೆ ಅಲ್ಲೋಗ್ ನಿಂತಿದಾನಲ್ಲ, ನನ್ ಕಡೆ ತಾನೇ ಇರ್ಬೇಕು, ಸೇರ್ ತೀರ್ಸ್ಕೋಬೇಕಲ್ವಾ ಪಾಂಡವ್ರ ಜೊತೆಗೆ ಅನ್ನೋದೊಂದು ಅವನಿಗಿರುತ್ತೆ. ಬಟ್ ಆದ್ರೂ ಅಲ್ಲಿ ಹೋಗಿದಾನವ್. ದಿಸ್ ಇಸ್ ದಿ ಏನ್ ಹೇಳ್ತಾರೆ, ಇಲ್ಲಿ ಬರ್ದೆ ಅಲ್ಲಿ ಹೋಗ್ಬಿಟ್ನಲ್ಲ ಅನ್ನೋ ಒಂದ್ ನೋವಿಂದ ಹೇಳ್ತಾನೆ. ಹಾಗೇನೇನೆ ಮುಂದುವರೆದು, ಯಾಕಂದ್ರೆ ಸಿ ಅಗೇನ್ ವೈ ದ್ರುಪದ ಗೋಸ್ ದೇರ್ ಅಗೇನ್ ಐ ಟೋಲ್ಡ್ ಯು, ಯಾಕಂದ್ರೆ ದ್ರೌಪದಿಯನ್ನ ಅಲ್ಲಿ ಸಂಬಂಧ ಬೆಳೆಸಿರೋದ್ರಿಂದ ಹಿ ಕೆನಾಟ್ ಕಮ್ ದಿಸ್ ಸೈಡ್. ಸೊ ಹಿ ಹ್ಯಾಸ್ ಟು ಬಿ ದೇರ್ ಅಂಡ್ ನ್ಯಾಯದ ಪರವಾಗಿ ಅಲ್ಲಿ ಹೋಗಿ ಇರ್ತಾನೆ. ವಿರಾಟ ಈ ಹಿಂದೆ ಕೀಚಕನಿಂದ ಹೆದರ್ಕೊಂಡು ರಾಜ್ಯಭಾರ ಮಾಡುತ್ತಿದ್ದ ಇವನು ಕೀಚಕ ಭೀಮನನ್ನ ಕೊಂದಿರ್ತಾನೆ. ಅಲ್ಲ ಸಾರಿ, ಕೀಚಕನನ್ನ ಭೀಮ ಕೊಂದಿರ್ತಾನೆ. ಅವ್ರು ಒಂದು ದಾಕ್ಷಿಣ್ಯಕ್ಕೆ ಬಿದ್ದು ವಿರಾಟನಿಗೆ ಹಿಂಸೆ ಕೊಡ್ತಿರ್ತಾನಲ್ಲ ಕೀಚಕ. ಸೊ ಆ ಒಂದ್ ದಾಕ್ಷಿಣ್ಯಕ್ಕೆ ಒಳಗಾಗಿ ನಾನು ಇರ್ಲೇಬೇಕು ಇವ್ರ ಕಡೆಗೆ ಅಂತ ಈ ಕಡೆ ಬರ್ತಾನೆ. ಇದ್ರ ಜೊತೆಗೆ ಸತ್ಯಕಿ ಏನಾಗತ್ತೆ, ಸತ್ಯಕಿ ಯಾಕೆ ಇವನು ಈ ಕಡೆ ಇದ್ದಾನೆ ಅನ್ನೋದಕ್ಕೆ ಹೀಸ್ ದಿ ಏನಂತಾರೆ, ಹೀಸ್ ವೆರಿ ಮಚ್ ಕ್ಲೋಸ್ ಟು ಬಲರಾಮ. He will listen to Balarama. Whatever Balarama says, he listens. But Balarama, ಈ ಎಂಟೈರ್ ಮಹಾಭಾರತದಲ್ಲಿ he says, ಇಲ್ಲ ನನಗೆ ಯುದ್ಧದ ಇದೇ ಬೇಡ ಅಂತ ಹೇಳಿ ತೀರ್ಥಯಾತ್ರೆ ಹೊರಟೋಗ್ತಾನೆ ಬಲರಾಮ.
ಸೊ ಅವಾಗ ಏನ್ ಮಾಡ್ತಾನೆ ಸಾತ್ಯಕಿ ವಿತೌಟ್ ಎನಿ ಇನ್ನೇನ್ ಬಲರಾಮ ಹೇಳಿದ್ರೆ ಅವ್ನು ಯಾವ ಕಡೆ ಏನಾದ್ರು ಹೋಗ್ತಾ ಇದ್ದ, ಬಟ್ ಅವ್ನ್ ಏನು ಹೇಳಲ್ಲ. ಸೊ ಸಾತ್ಯಕಿ ಆಲ್ಸೋ ಜಾಯಿನ್ಸ್ ವಿತ್ ಕೃಷ್ಣ ಆರ್ ರಾದರ್ ಪಾಂಡವ್. ಸೊ ಇವ್ರಿಗೆಲ್ಲರೂ ಹೋದ್ರಲ್ಲ, ಇವ್ರೆಲ್ಲರೂ ನ್ಯಾಯವಾಗಿ ನೋಡಿದ್ರೆ ನನ್ ಕಡೆ ಬರ್ಬೇಕಾಗಿತ್ತು, ಆದ್ರೆ ಪಾಂಡವ್ರ ಜೊತೆ ನಿಂತ್ಕೊಂಡಿದಾರಲ್ಲ ಅಂತ ಕೋಪ ಮಾಡ್ಕೊಂತಾನೆ ಇಲ್ಲಿ. ನನ್ನ ಕಡೆಗ್ ಬರ್ಬೇಕಾಗಿರೋ ಪ್ರತಿ ಒಬ್ರು ದೇ ಆರ್ ಸ್ಟ್ಯಾಂಡಿಂಗ್ ದೇರ್. ಅಗೇನ್ ಇನ್ ದಿ future shlokas also, he'll name everybody, and whatever names he takes, actually logically speaking, ಅವ್ರೆಲ್ಲರೂ ಕೌರವ್ರ ಕಡೆನೆ ಬರ್ಬೇಕಾಗಿರೋರು, ಆದ್ರೆ ಪಾಂಡವರ ಕಡೆ ಸೇರಿರ್ತಾರೆ. ಆ ನೋವಲ್ಲಿ ಮಾತಾಡ್ತಾನೆ ದುರ್ಯೋಧನ. ಎಷ್ಟು ಜನ ನನ್ನ ಕಡೆ ಬರ್ಬೇಕಾಗಿರೋರೆಲ್ಲ ಆ ಕಡೆ ಬಿಟ್ಟೋಗ್ಬಿಟ್ರಲ್ಲ ಅನ್ನೋ ಒಂದು ಸಿಟ್ಟು, ಕೋಪ, just as we do when we don't get something, or when somebody says something about us, or someone is against us, we do all these things. So it's quite natural. ಎಲ್ಲ ಒಂದು ಹೇಗೆ ಮನುಷ್ಯರು ವರ್ತಿಸ್ತೀವೋ ಅದೇ ರೀತಿನಲ್ಲೇ ದುರ್ಯೋಧನ ವರ್ತಿಸ್ತಾ ಇದ್ದಾನೆ. ಅವ್ನ್ ನಮ್ಮನ್ನ ಏನು ದುಷ್ಟತನದ ಪರಾಕಾಷ್ಠೆ ಅನ್ನೋದು ಏನು ಅನ್ನೋದನ್ನ he is literally teaching us in every shloka, and we are also seeing we are no different from Duryodhana at times, right? That was the 4th shloka. So we'll end it here. Any questions, or what you have understood, you can just give a gist of it, Chandu. So it was like ನಿನ್ನೆ ಬ್ಯಾಟಲ್ ಫೀಲ್ಡ್ ಅಲ್ಲಿ ಸಂಜಯ ನೋಡ್ತಿದ್ದಾರೆ, and he is saying whatever is happening in the battlefield, and it is like today Panduputra, he is telling that he is telling Dronacharya, all your shishyas, all those who had to come towards like into my team are all coming towards, are all in Pandava's side, and he is very angry about it, and you should see like what he'll do basically. That's what I felt. Anything that we are learning from this? We are learning that we should first look into ourselves. If we have any mistakes, any flaws, or any shortcomings, we should only first look into ourselves before looking into others, and not compare ourselves with anybody else, because each one is special and everyone has their own thing, whatever. So ನಮ್ಮಲ್ಲಿ ನಾವು ನೋಡ್ಕೊಬೇಕು. Comparison ದಿನಕ್ಕೂ ನಾವು ನಮ್ಮಲ್ಲೇ like we have to keep growing in ourselves. Any questions? Yesterday's any doubts, ಇವತ್ತಿನ ಏನಾದ್ರು questions, so you can ask. And he also is trying to tell that most of all the people are all Dronacharya's shishyas only. So he is telling Dronacharya, look at your own shishyas who are supposed to come towards Kaurava's side are all taking Pandava's side this time. Yes, that's why he's talking basically to Dronacharya himself and not to the head also. Correct. Anything else? Swalpa, can we revise yesterday's 1-2 minutes? For 2 minutes, what we did? Sorry? Can we revise what you taught yesterday for 2 minutes? Yesterday's? Yeah, sure. Yesterday we saw first, second shlokas, alva? Third and okay, today we did third and
yesterday it was third and fourth, alva. So third and fourth, what we saw was again Duryodhana's. Today we saw. Today we saw third and fourth. No, yesterday we saw third and fourth, alva. Today it was fifth and sixth. Yeah. Or first day only one, two, ಫಸ್ಟ್ three. ಡೇ ವಿತ್ ಧ್ಯಾನ ಶ್ಲೋಕ ಮಾಡಿದ್ವಿ. ನಿನ್ನೆ ಫಸ್ಟ್ Okay. ಸೆಕೆಂಡ್ ಮಾಡಿದ್ವಿ, ಇವತ್ತು ಥರ್ಡ್ ಫೋರ್ತ್ ಮಾಡಿದ್ವಿ. Okay, Nenne first and second ಮಾಡಿದ್ವಾ? Nenne is nothing but how the battlefield is and what is happening. That's what Dhritarashtra is asking, and we told that Dhritarashtra is blind, is just like us. ಅಂತ ಶುರು ಮಾಡಿದ್ದು. And how this fellow walks ಅಂತ towards Dronacharya. It was all about Duryodhana. I think today also nothing much. It was all about Duryodhana only. Only thing is the small stories which are popping in. That is quite interesting at the answer time. Tomorrow also it will be the same thing. He'll take another 12 members' names. So he goes on telling that only. ಇನ್ನೂ ಒಂದು 2-4 ಶ್ಲೋಕದಲ್ಲೂ ಒಂದು ಅದೇ ಕಥೆನೇ ಇದೆ. Because basically that's what, and every name has I am just telling you, like these names we would have heard, how are they related and why are they that side. Okay, I am giving little ego ashte nenadu understand. Do you find why they are that side? And I was telling that how did these people get so much of sene and this ಪಾಂಡವರಿಗೆ ಯಾಕೆ ಕಡಿಮೆ ಸಿಕ್ತು, ಕೌರವರಿಗೆ ಯಾಕೆ ಜಾಸ್ತಿ ಸಿಕ್ತು? Again, when they were running short of these sainyas, both of them, Arjuna and Duryodhana, go to Sri Krishna, because Sri Krishna has got lot of ಇದು ಏನದು ಅಕ್ಷೋಹಿಣಿ ಸೈನ್ಯಗಳು ಶ್ರೀ ಕೃಷ್ಣನ ಹತ್ರ ಇರುತ್ತೆ. ಸೊ ಇಬ್ರು ಹೋಗ್ತಾರೆ. ಹೋದಾಗ with his all ಇದು ಏನದು ಕೋಪ, ಈಗೋ, ಅಗೇನ್ evilness, Duryodhana will always have that idalva. Actually Duryodhana would be waiting for Krishna, but it so happens that he sees Arjuna first. Both of them will be there. Okay, Krishna will be resting. So when he comes, he just first sees Arjuna. Ashte. Innenilla. It was not intentional. It was, of course, intentional. Sri Krishna Paramatma, he knows what he is doing. It is intentional. And there also, he shows how Arjuna is down to earth. Arjuna ಅನ್ನೋದನ್ನ ತೋರ್ಸೋಕೋಸ್ಕರ ಇದು ಒಂದು. ಭೀಮ, Duryodhana says, ನಾನ್ ಫಸ್ಟ್ ಬಂದಿದ್ದು. ಕೃಷ್ಣ ಹೇಳ್ತಾನೆ, ಆದ್ರೆ ನಾನು ಫಸ್ಟ್ ನೋಡಿದ್ದು ಅರ್ಜುನನ. ಫಸ್ಟ್ ನಾನು ಅವನಿಗೆ ಆಫರ್ ಮಾಡ್ತೀನಿ, ಆಮೇಲೆ ಐ ವಿಲ್ ಆಫರ್. Here again Duryodhana is in fumes. How could you even do this? ಹಂಗೆ ಆಮೇಲೆ ಸ್ವಲ್ಪ ಹೊತ್ತು ಇದು ಚರ್ಚೆ ನಡೆಯುತ್ತೆ, ಹಾಗೆ ಜಗಳ ಆಗುತ್ತೆ. But again Krishna offers, see, either I will come with you. Both of you have come to me asking something, alva. So what Krishna says is to Arjuna, see, either I will come with you without any ಸೇನೆ, ಆಯ್ತಾ? ಯಾರು ಬರಲ್ಲ ನನ್ನ ಜೊತೆಗೆ, ನಾನು ಒಬ್ನೇ ಬರ್ತೀನಿ. ಅದ್ರ ಜೊತೆಗೆ ನಾನು ಯಾವ ಶಸ್ತ್ರವನ್ನು ಯುದ್ಧದ ಪೂರ್ತಿ ಹಿಡಿಯೋದಿಲ್ಲ, ಯಾವ ಶಸ್ತ್ರನು ನಾನು ಹಿಡಿಯಲ್ಲ ಅಂತ ಹೇಳ್ದ. One man coming with you without taking any ಆಯುಧ, I'll be just a charioteer. ಅಷ್ಟೇ. ನಿಂಗೆ ಬೇಕಾದ ಸಮಯದಲ್ಲಿ ನಾನು ಗೈಡೆನ್ಸ್ ಕೊಡ್ಬೋದು ಬಿಟ್ರೆ ನಾನು ಯುದ್ಧ ಮಾಡೋದಿಲ್ಲ ಯುದ್ಧ ಭೂಮಿಯಲ್ಲಿ ಅಂತ ಕೃಷ್ಣ ಹೇಳ್ತಾನೆ. ಇದು ಇಲ್ಲ ನನ್ನಂತೂ, ಇಲ್ಲ ಅಂತಂದ್ರೆ ನನ್ನ ಹತ್ರ ಇರುವಂತಹ ಅಕ್ಷೋಹಿಣಿ ಸೈನ್ಯಗಳನ್ನ ನೀನು. Two options. So Arjuna says, I don't want this ಸೇನೆ, ನೀನ್ ಬಾ ನನ್ ಜೊತೆಗೆ, ನಂಗಸ್ಸ. When you are the supreme divine himself coming and sitting as a charioteer for me or for my set of people, it would be a great ಇದು ನಮ್ಗೆ help ಅಲ್ವಾ?
Swayam Paramatma is with you. Why are you worrying? But on the other hand, Duryodhana says, Sadhya, you took him now. Rest of the battle, ಇದಕ್ಕೆ ನನಗೆ ಬೇಕಾಗಿರೋ ಸೇನೆ ನನಗೆ ಕೊಟ್ಬಿಡು, ನಾನೆಲ್ಲ ಮಾಡ್ಕೋತೀನಿ. You take him. What will I do this with this fellow who is not useful at all, who is not going to take any shastras in the ಯುದ್ಧ? ಅವ್ನು ಯಾವ ಶಸ್ತ್ರನೂ ಮುಟ್ಟಲ್ಲ ಅಂತ ಹೇಳ್ತಿದ್ದಾನೆ. ಅವ್ನು ತಗೊಂಡು ನಾನು ಏನ್ ಮಾಡ್ಲಿ? ನಾವು ಹಿಂಗೇನೆ very similar. If God comes and tells, I'll be with you, rest all don't ask me andre, we'll say, I don't want you, give us money, property, ಇದ್ ಕೊಡು ಸಾಕು ನನ್ಗೆ, ನೀನ್ ಬೇಡ ಅಂತೀವಿ. This is how the spiritual path is. In spiritual path, you won't ask for any kind of, possessions. Possession is just your bhakti only. Bhakti and the grace of God. So why, the reasons why Pandavas win ಅನ್ನೋದಕ್ಕೆ ಇದೆಲ್ಲಾನು ಕೌಂಟ್ ಆಗುತ್ತೆ. Being down to earth, saying that ಇಲ್ಲ, you come with me, Paramatma, if you are there. ಅದೇ ಅಲ್ವಾ ನಾವು ಹೇಳೋದು. Usually something goes wrong, we say he is there, he'll take care, why are you worrying? And it's very easy. When I was very small, I had this confusion. Why should I pray? Alva, why should I pray? Is there any positive thing that is happening? So my granny told me one thing. Psychologically, you will be free from all negative things if you pray. Why? If you do not pray, something goes wrong. The blame is on you. And you keep thinking that I did this, I did this, I did this. This is simple, how you can relate it another way. But if you feel that, no, the Lord Paramatma is with me, I am making my prayers. Even though there is a mistake, he will help you to rectify that mistake. If you're not believing in that supreme power, what happens is you will not find the solution in a way it should. You will always try to, repair yourself in such a way that you just get carried away with the problems only, not with the solutions. That calmness which you get while you pray, if you pray, your mind is clear. Then you will be able to find the solution. Psychologically, you're more balanced when you pray. That's why prayers are very important. And prayers are done with, pure heart. There is no expectation. But how do we pray? We sit in front of the God, ಕೂತ್ಕೊಂಡು ದೇವ್ರೆ, ಇವತ್ ನನ್ಗೆ ಒಳ್ಳೆ ವ್ಯಾಪಾರ ಆಗ್ಲಿ, ಇವತ್ ನನ್ಗೆ ಚೆನ್ನಾಗ್ ದುಡ್ಡು ಸಿಕ್ಲಿ, ಇವತ್ ನನ್ಗೆ ಅದಾಗ್ಲಿ, ಇವತ್ ನನ್ಗೆ ಇದಾಗ್ಲಿ, ನಾನ್ ಹೊಸ ಗಾಡಿ ತಗೋಬೇಕು, ನಾನ್ ಹೊಸ ಬಟ್ಟೆ ತಗೋಬೇಕು. Have you ever been to a temple without anything, ಏನು ಬೇಡ ನನ್ಗೆ, just I want to see my God? Have we ever been like that? Not many of us would have done that. Try doing that. You will be graced in some other way. You will be graced in some other way. And that will be the most beautiful way. Because he knows what should be given. We should never decide what he should give us. He is the giver. He is the giver. We are just the people who accept what he gives. But what we do is, we tell him what to give. That's what the prayers have become these days. Stop doing that. With pure heart, just pray. So I think with this, we can end it for today. Yeah. Three more minutes. Any questions I can take? 3 minutes. Any questions? I hope it is clear. Any sort of, it is too much, or it is dragging, or it is not so interesting. Comments are welcome, please. Tomorrow, what will you be teaching? Tomorrow's topic? Tomorrow's topic, the same thing, it will go on. I think the next slokas is again with respect to another 12 people we will be discussing. Who are they? Why are they on Pandava's side? That's what is tomorrow's topic is about. We'll be understanding who are these people.
and why are they here? So on those things. Today also we understood the same, but different people tomorrow. Yeah. Helen? Okay. Thank you all. Thank you, Anusha, for joining today. Thank you, Satvik.